ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಶಿಡ್ಲಘಟ್ಟ ಕೋಟೆ ವೃತ್ತ ಸೋಮೇಶ್ವರ ದೇವಸ್ಥಾನದ ಬಳಿ ಆಯೋಜನೆ ಮಾಡಲಾಗಿದ್ದು, ಈ ಒಂದು ಸಮಾಜೋತ್ಸವಕ್ಕೆ ಶೋಭಾಯಾತ್ರೆ ಬಸ್ ಸ್ಟ್ಯಾಂಡ್ನಿಂದ ಶುರುವಾಗಿ ಮಾರಮ್ಮ ದೇವಸ್ಥಾನ ಹತ್ರ ತಿರುವು ತಗೊಂಡು ಹುಲ್ಲೂರುಪೇಟೆಯಿಂದ ಮತ್ತೆ ಬಂದು ಅಶೋಕ ರಸ್ತೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ತನಕ ಶೋಭಾಯಾತ್ರೆ ನಡೆದು, ತದನಂತರ ಶೋಭಾಯಾತ್ರೆ ನಂತರ ವೇದಿಕೆ ಕಾರ್ಯಕ್ರಮ ಇರುತ್ತೆ 2:30ಗೆ. ಈ ವೇದಿಕೆ ಕಾರ್ಯಕ್ರಮಕ್ಕೆ ಶ್ರೀಯುತ ಗೋವಿಂದರಾಜ್ ಕೋಲಾರ ಜಿಲ್ಲಾ ಸಂಚಾಲಕರು ಮುಖ್ಯ ಭಾಷಣಕಾರರಾಗಿ ಬಂದಿರ್ತಾರೆ. ಅವರು ಧರ್ಮವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದ್ರ ಬಗ್ಗೆ ವಿಚಾರಗಳನ್ನ ಹೇಳ್ತಾರೆ. ಒಂದು ತಾಸಿನ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಬಂಧುಗಳು, ತಾಲೂಕಿನಲ್ಲಿರುವ ಹಿಂದೂ ಬಂಧುಗಳೆಲ್ಲ ಒಟ್ಟಾಗಿ ಬಂದು ಆ ಒಂದು ಕಾರ್ಯಕ್ರಮದ ಬಗ್ಗೆ, ಹಿಂದೂ ಸಮಾಜದ ಬಗ್ಗೆ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲರೂ ಸೇರಿ ಇದನ್ನು ಮೊದಲೇ ವಸುದೇವ ಕುಟುಂಬಂ ಅಂತ ನಾವೆಲ್ಲ ಒಂದೇ ಕುಟುಂಬದವರು ಅಂತ ಜಾತಿ ಪಕ್ಷ ಯಾವುದು ಭೇದ ಇಲ್ದಿರ ಒಂದೇ ಭಾರತ ತಾಯಿಯ ಮಕ್ಕಳ ಹಾಗೆ ಎಲ್ಲ ಸೇರಿಬಿಟ್ಟು ಇದು ಆಚರಣೆ ಮಾಡಿ ಯಶಸ್ವಿಗೊಳಿಸಬೇಕು. ಹಾಗಾಗಿ ನಿಮ್ಮಲ್ಲಿ ಕೋರ್ಕೊಂತ ಇದನ್ನು ಮಾತಾಡೋಣ. ಹಿಂದೂ ಸಮಾಜೋತ್ಸವ ಶಿಡ್ಲಘಟ್ಟ ವತಿಯಿಂದ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮಗಳಿಗೆ ಸ್ವಾಗತವನ್ನು ಬಯಸ್ತಾ, ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ಅಧ್ಯಕ್ಷರು ವಿವರವಾಗಿ ಹೇಳಿದ್ದಾರೆ. ನಮ್ಮ ಭಾರತ ದೇಶ ಸನಾತನ ಧರ್ಮದ ಐಕ್ಯತೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಹಿಂದೂವೂ ಸಹ ಇವತ್ತಿನ ದಿವಸ ನಮ್ಮ ಜವಾಬ್ದಾರಿ ಅಂತ ಹೇಳಿ ನಮ್ಮ ಧರ್ಮವನ್ನು ಕಾಪಾಡ್ತಕ್ಕಂಥ ಕೆಲಸಕ್ಕೆ ಎಲ್ಲರೂ ಸಹ ಮುನ್ನುಡಿಯಲ್ಲಿ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ, ಭಾರತದಾದ್ಯಂತ ನಡೀತಾ ಇದೆ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಪ್ರತಿ ತಾಲೂಕಿನಲ್ಲೂ ಸಹ ಈ ಒಂದು ಹಿಂದೂ ಸಮಾಜೋತ್ಸವವನ್ನ ಆಚರಣೆ ಮಾಡ್ಕೊಳ್ತಾ ಬಂದಿದ್ದಾರೆ. ಪ್ರತಿ ತಾಲೂಕಿನಲ್ಲೂ ನೋಡಬಹುದು, ಪೂರ್ವಭಾವಿಯಾಗಿ ಸುಮಾರು ಸಾವಿರಾರು ಜನ ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ, ವಾಕಥಾನ್ ಮಾಡೋದ್ರ ಮುಖಾಂತರ ಜನಗಳಲ್ಲಿ ಅರಿವನ್ನು ಮೂಡಿಸಿ ನಮ್ಮ ಹಿಂದೂ ಸಮಾಜವನ್ನ ಯಾವ ರೀತಿಯಾಗಿ ಮುಂದಿನ ಪೀಳಿಗೆಗೆ ನಾವು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಸಹ ಒಂದಾಗಿ ಒಕ್ಕರಳಿನಿಂದ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಎಂಬ ಒಂದು ವೇದ ಘೋಷದೊಂದಿಗೆ ಇವತ್ತೊಂದು ದಿವಸ ನಮ್ಮ ಸಮಾಜವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಪ್ರತಿಯೊಬ್ಬರು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲಿ ಇದಕ್ಕೆ ಮುಂಚೆನೂ ಆಗಿತ್ತು ಅಂತ ಹಿರಿಯರು ಹೇಳ್ತಾರೆ, ನಾವ್ಯಾರು ನೋಡಿಲ್ಲ. ಆದರೆ ಈ ಬಾರಿ ಮೊದಲನೇ ಬಾರಿಗೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಒಕ್ಕರಳಿನಿಂದ ಒಂದು ಹಿಂದೂ ಸಮಾಜೋತ್ಸವವನ್ನ ಮಾಡಬೇಕು ಅಂತ ಹೇಳಿ ನಿಶ್ಚಯನ್ನ ಮಾಡಿದ್ದಾರೆ. ಅದಕ್ಕೆ ನಾವು ಸಹ ಧ್ವನಿಗೂಡಿಸಿ ಅವ್ರ ಜೊತೆ ನಾವು ಸಹ ಒಂದಾಗಿ ಈ ಸಮಾಜೋತ್ಸವವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಸಹ ನಿಶ್ಚಯನ್ನ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಹಿರಿಯರು ತಿಳಿಸಿರೋ ಮುಖಾಂತರ ಫೆಬ್ರವರಿ 1ನೇ ತಾರೀಕು ಭಾನುವಾರ ಸರಿಯಾಗಿ 11:30ಗೆ ಬಸ್ ನಿಲ್ದಾಣದಿಂದ ಶುರು ಮಾಡಿ ಅಲ್ಲಿಂದ ಕೋಟೆ ಸರ್ಕಲ್ ಆಯ್ದ ಬೀದಿಯಲ್ಲಿ ಸಂಚಾರ ಮಾಡಿ, ಆಯ್ದ ಬೀದಿಗಳಲ್ಲಿ ಒಂದು ಮೆರವಣಿಗೆ ಶೋಭಾಯಾತ್ರೆಯನ್ನು ಮಾಡೋದ್ರ ಮುಖಾಂತರ ವೇಣುಗೋಪಾಲ ದೇವಸ್ಥಾನ ಮುಂಭಾಗದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಹಿರಿಯರೆಲ್ಲ ನಿಶ್ಚಯ ಮಾಡಿರ್ತಾರೆ. ಇದಕ್ಕೆ ಯಾವುದೇ ಪಕ್ಷ ಆಗಲಿ ಜಾತಿ ಆಗಲಿ ಇಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಸರ್ವರಿಗೂ ಸ್ವಾಗತ. ಈ ಒಂದು ಹಿಂದೂ ಸಮಾಜೋತ್ಸವದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಒಕ್ಕರಣಿಯಿಂದ ಹೇಳ್ತಾ ಇದೀವಿ. ಪ್ರತಿಯೊಬ್ಬರಿಗೂ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈಗಾಗಲೇ ಪ್ರತಿಯೊಬ್ಬ ಪಕ್ಷದ ಮುಖಂಡರನ್ನು ಸಂಪರ್ಕ ಮಾಡಿದ್ದೀವಿ, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡಿದ್ವಿ, ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ಈಗಾಗಲೇ ನಾವು ಅವರಲ್ಲಿ ಮನವಿಯನ್ನ ಮಾಡಿದ್ವಿ. ಹಾಗಾಗಿ ಎಲ್ಲರೂ ಸಹ ಒಟ್ಟಾಗಿ ಈ ಒಂದು ಸಮಾಜೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ತಿಳಿಸಿದಾಗೆ ಶ್ರೀಯುತ ಗೋವಿಂದರಾಜ್ ಅವರು ಮುಖ್ಯ ಭಾಷಣಕಾರರಾಗಿರ್ತಾರೆ.
ಕೇವಲ 1 ತಾಸಿನ ಒಂದು ವೇದಿಕೆ ಕಾರ್ಯಕ್ರಮ ಇರ್ತದೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಸಹ ತಮ್ಮ ಮಾಧ್ಯಮ ಮಿತ್ರರಲ್ಲಿ ನಾವು ಮನವಿಯನ್ನ ಮಾಡ್ಕೊತೇವೆ. ಇದಕ್ಕೆ ಹೆಚ್ಚಿನ ಒಂದು ಅವೇರ್ನೆಸ್ ಅಂದ್ರೆ ಒಂದು ಪ್ರಚಾರವನ್ನ ತಮ್ಮ ಮುಖಾಂತರ ಕೊಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸರಣಿಯ ಪ್ರಾರ್ಥನೆಯನ್ನು ಮಾಡ್ತೀವಿ. ವಿಶೇಷವಾದಂತಹ ಒಂದು ಮನವಿ, ಇದೇ ಫೆಬ್ರವರಿ 1ನೇ ತಾರೀಕು ಏನು ಹಿಂದೂ ಸಮಾಜೋತ್ಸವ ಆಯೋಜನೆ ಹೊಂದಿದೆ, ಅದರ ಪೂರ್ವಭಾವಿಯಾಗಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ನಾಳೆ ಸರಿಯಾಗಿ 2 ಗಂಟೆಗೆ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಒಂದು ಬೈಕ್ ರ್ಯಾಲಿಯನ್ನ ಆಯೋಜನೆಗೊಳಿಸಿದ್ವಿ. ಅಲ್ಲಿಂದ ಆಯ್ದ ಬೀದಿಗಳಲ್ಲಿ ಎಲ್ಲ ಮನುಕುಲವನ್ನ ತಲುಪೋ ನಿಟ್ಟಿನಲ್ಲಿ ಎಲ್ರಿಗೂ ಸಂಪರ್ಕ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಬೈಕ್ ರ್ಯಾಲಿಯನ್ನ ನಾಳೆ 2 ಗಂಟೆಗೆ ಸರಿಯಾಗಿ ವೆಂಕಟೇಶ್ವರ ಚಿತ್ರಮಂದಿರದ ಬಳಿ ಎಲ್ಲರೂ ಆಯೋಜನೆಗೊಳಿಸ್ತಾ ಇದ್ವಿ. ಅಲ್ಲಿಂದ ಶುರು ಮಾಡಿ ಆಯ್ದ ಬೀದಿಗಳಲ್ಲಿ ಪ್ರತಿಯೊಬ್ಬರಿಗೂ ಸ್ವಾಗತವನ್ನ ಕೋರ್ತಾ ನಾವೆಲ್ಲರೂ ಸಹ ಅದರಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಆ ಒಂದು ಬೈಕ್ ರ್ಯಾಲಿಯನ್ನ ಸಹ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ವಿ. ಈಗಾಗಲೇ ಸಮಸ್ತ ಹಿಂದೂ ಬಂಧುಗಳಿಗೆ ಈ ಮುಖಾಂತರ ತಿಳಿಸೋದೇನು ಅಂತಂದರೆ, RSSಗೆ 100 ವರ್ಷ ಪೂರ್ಣಗೊಂಡಿರ್ತಕ್ಕಂಥ ಹಿನ್ನೆಲೆ ಒಳಗೆ ಇಡೀ ದೇಶದಾದ್ಯಂತ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲೂ ಕೂಡ ಹಮ್ಮಿಕೊಂಡಿದ್ದೇವೆ. ದಿನಾಂಕ 1ನೇ ತಾರೀಕು ಮುಂದಿನ ತಿಂಗಳು ಬಸ್ ಸ್ಟ್ಯಾಂಡ್ ಬಳಿ ಆಯೋಜನೆಗೊಂಡು ಅಲ್ಲಿಂದ ಮೆರವಣಿಗೆ ಮುಖಾಂತರವಾಗಿ ಪ್ರಮುಖ ಬೀದಿಗಳೊಳಗೆ ಹೊರಟು ಕೋಟೆ ವೃತ್ತದಲ್ಲಿ ಸಾರ್ವಜನಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸಲುವಾಗಿ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಬಂಧುಗಳು ಯಾವುದೇ ಜಾತಿ ಭೇದ ಪಕ್ಷ ಹೊರತುಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮುಖ್ಯ ಭಾಷಣಕಾರರಾಗಿ ಗೋವಿಂದರಾಜ್ ಅವರು ಬರಲಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಎಲ್ಲ ಸಮಾಜದ ಹಿಂದೂ ಬಂಧುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ